ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಇವತ್ತು ಕೊನೆಯಾಗಬಹುದು, ನಾಳೆ ಕೊನೆಯಾಗಬಹುದು ಅಂತ ಭಾವಿಸಿದ್ರು. ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಾಕೋ ಈ ಯುದ್ಧ ಬಿಟ್ಟು ಶಾಂತಿ ಮಾತುಕತೆಯನ್ನ ಬಯಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಅದೇ ಕಾರಣಕ್ಕೆ ಡೆಡ್ ಲೈನ್ ಅನ್ನ ಕೂಡ ಇರಾನ್ಗೆ ಕೊಡಲಾಗಿತ್ತು. ಬಟ್ ಸಂಧಾನವನ್ನ ತಿರಸ್ಕರಿಸಿರುವ ಇರಾನ್ಗೆ ಕೊನೆಯ ವಾರ್ನಿಂಗ್ ಅಂತೆ, ಒಪ್ಪಂದಕ್ಕೆ ಬನ್ನಿ ಅಥವಾ ಶರಣಾಗಿ, ಇಲ್ಲ ಮಾರಕ ದಾಳಿಯನ್ನ ಎದುರಿಸೋದಕ್ಕೆ ನೀವು ಸಿದ್ಧರಾಗಿ ಅನ್ನುವಂತ ಎಚ್ಚರಿಕೆ. ಇಂದು ರಾತ್ರಿ ಭಯಾನಕ ದಾಳಿ ಎದುರಿಸೋದಕ್ಕೆ ನೀವೆಲ್ಲ ಸಿದ್ಧರಾಗಿ ಅಂತ ಇರಾನ್ಗೆ ನೇರ ಎಚ್ಚರಿಕೆ. ಒಂದೇ ರಾತ್ರಿಯಲ್ಲಿ ಇರಾನ್ ದೇಶವನ್ನ ಮುಗಿಸ್ಬಿಡ್ತೀವಿ ಅಂತ. ಆ ರಾತ್ರಿ ಇವತ್ತೇ ಆಗಿರಬಹುದು ಅಂತ ಟ್ರಂಪ್ ಹೊಸ ಬೆದರಿಕೆಯನ್ನ ಇರಾನ್ಗೆ ರವಾನೆ ಮಾಡ್ತಿದ್ದಾರೆ. ವಿಶ್ವದಲ್ಲಿ ಯಾರ ಬಳಿಯೂ ಕೂಡ ನಮ್ಮಷ್ಟು ಶಸ್ತ್ರಾಸ್ತ್ರಗಳು ಇಲ್ಲ. ಇಂದಿನ ನಿರ್ಧಾರಕ್ಕೆ ದೇಶ ಬಹಳ ಕಾತರದಿಂದ ಕಾಯ್ತಾ ಇದೆ ಅಂತ ಇರಾನ್ಗೆ ಎಚ್ಚರಿಕೆ. ಅಮೆರಿಕ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡುವ ಮಾತೇ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಇರಾನ್ನ ಸೇತುವೆಗಳು, ವಿದ್ಯುತ್ ಸ್ಥಾವರಗಳು ಯಾವುದು ಕೂಡ ಉಳಿಯಲ್ಲ, ಪ್ರಮುಖ ಘಟಕಗಳನ್ನ ಧ್ವಂಸ ಮಾಡ್ತೀವಿ. ಇರಾನ್ ಅನ್ನುವಂತಹ ರಾಷ್ಟ್ರವನ್ನ ಉಳಿಯೋದಕ್ಕೆ ನಾವು ಬಿಡಲ್ಲ, ಆ ರಾಷ್ಟ್ರವನ್ನ ಮಟ್ಟ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಸಾಯಂಕಾಲದ ಹೊತ್ತಿಗೆ ಒಂದು ಶಾಂತಿ ಒಪ್ಪಂದಕ್ಕೆ ಬರಬೇಕು. ಶಾಂತಿ ಒಪ್ಪಂದ ಆಗದೆ ಹೋದ್ರೆ ಮಾರಕ ದಾಳಿಯನ್ನ ಮಾಡ್ಬಿಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ ಕೂಡ ಎಚ್ಚೆತ್ತುಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ವಿದ್ಯುತ್ ಸ್ಥಾವರಗಳ ಬಳಿ ರ್ಯಾಲಿಗೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಜನತೆಗೆ ರ್ಯಾಲಿ ನಡೆಸೋದಕ್ಕೆ ಇರಾನ್ ಸೂಚನೆ ಕೊಟ್ಟಿದೆಯಂತೆ. ಅಲ್ಲಿನ ನಾಗರಿಕರಿಗೆ ದೇಶದಾದ್ಯಂತ ವಿದ್ಯುತ್ ಸ್ಥಾವರದ ಬಳಿ ಮಾನವ ಸರಪಳಿ ನಿರ್ಮಿಸೋದಕ್ಕೆ ಇರಾನೇ ಒಂದಷ್ಟು ಸಲಹೆ ಸೂಚನೆಗಳನ್ನ ತನ್ನ ನೆಲದಲ್ಲಿ ವಾಸ ಮಾಡ್ತಾ ಇರುವ ನಾಗರಿಕರಿಗೆ ಕೊಡ್ತಾ ಇರೋದು. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ ಕೂಡ ಅಲರ್ಟ್ ಆಗ್ತಾ ಇದೆ, ನಾಗರಿಕರಿಗೆ ಜವಾಬ್ದಾರಿ ಕೊಡ್ತಾ ಇದೆ. ವಿದ್ಯುತ್ ಸ್ಥಾವರಗಳನ್ನ ಉಳಿಸಿಕೊಳ್ಳೋದಕ್ಕೆ ರ್ಯಾಲಿಗೆ ನಿರ್ಧಾರ ಆಗಿದೆ ಇರಾನ್ ಕಡೆಯಿಂದ. ಜನತೆ ಮುಂದೆ ಬರಬೇಕು, ರ್ಯಾಲಿ ನಡೆಸಬೇಕು ಅಂತ ಇರಾನ್ ಆಡಳಿತ ಅಲ್ಲಿನ ಜನರಿಗೆ ಒಂದು ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಮಾನವ ಸರಪಳಿಯನ್ನ ನಿರ್ಮಿಸೋ ಮೂಲಕ ತಮ್ಮ ಪ್ರಮುಖ ನೆಲೆಗಳನ್ನ ಉಳಿಸಿಕೊಳ್ಳುವ ಪ್ರಯತ್ನ ಇರಾನ್ ಕಡೆಯಿಂದ ಆಗ್ತಾ ಇದೆ. ಅಲ್ಲಿಗೆ ಇರಾನ್ ಈ ಕ್ಷಣಕ್ಕೂ ಕೂಡ ಶಾಂತಿ ಮಾತುಕತೆ ಬಯಸಿಲ್ಲ, ಶಾಂತಿ ಒಪ್ಪಂದಕ್ಕೆ ನಾವು ಬರಲ್ಲ, ಬದಲಾಗಿ ನಮ್ಮ ನೆಲೆಯನ್ನ ಕಾಪಾಡಿಕೊಳ್ಳುವುದು ನಮಗೆ ಗೊತ್ತು ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನ ಅಮೆರಿಕಾಗೆ ರವಾನೆ ಮಾಡದಂತಿದೆ ಈ ಬೆಳವಣಿಗೆ. انزل يا معتز. محمد فين؟ ಪ್ರಮುಖವಾಗಿ ಇರಾನ್, ಅಮೆರಿಕ, ಇಸ್ರೇಲ್ ಮೂರು ರಾಷ್ಟ್ರಗಳ ಮಧ್ಯೆ ನಡೀತಾ ಇದ್ದಂತಹ ಯುದ್ಧ ಮತ್ತೊಂದು ಹಂತವನ್ನ ತಲುಪ್ತಾ ಇದೆ. ಇಸ್ರೇಲ್ ಈ ಕ್ಷಣಕ್ಕೆ ಸೈಲೆಂಟ್ ಆಗಿದ್ರು ಕೂಡ ಅಮೆರಿಕ ಈ ದಾಳಿಯನ್ನ ಮುಂದುವರಿಸುತ್ತಲೇ ಬಂದಿದೆ. ಇರಾನ್ ಕೂಡ ತಮ್ಮ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡಿರುವಂತಹ ಪ್ರತಿಕಾರ ತೀರಿಸಿಕೊಳ್ಳೋ ತನಕ ಕೂಡ ಯುದ್ಧದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಪದೇ ಪದೇ ಕೊಡ್ತಾನೆ. ಇಸ್ರೇಲ್ ಮತ್ತು ಅಮೆರಿಕಾದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿದೆಯೋ, ಯಾವ್ಯಾವ ರಾಷ್ಟ್ರಗಳಲ್ಲಿ ಅಮೆರಿಕಾದ ನೆಲೆಗಳಿತ್ತೋ ಅಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡಿ ಅದನ್ನ ಧ್ವಂಸ ಮಾಡುವಂತಹ ಪ್ರಯತ್ನಗಳು ಇರಾನ್ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಬಟ್ ಯಾವಾಗ ಇಡೀ ವಿಶ್ವದಾದ್ಯಂತ ಈ ಯುದ್ಧದ ಎಫೆಕ್ಟ್ ಬೀರೋದಕ್ಕೆ ಶುರುವಾಯಿತು, ನಮ್ಮ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಕೂಡ ಯುದ್ಧದ ಎಫೆಕ್ಟ್ ಅನ್ನ, ಈ ಪರಿಣಾಮವನ್ನ ಎದುರಿಸ್ತಾ ಇದೆ ಈ ಕ್ಷಣಕ್ಕೆ. ಕಾರಣ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗಾಟ ಆಗ್ತಾ ಇದ್ದಂತಹ ತೈಲ ಮತ್ತು LPGಯ ಸಾಗಾಟ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿರೋದ್ರಿಂದ ಹಂಗಾಗಿ ಬೇರೆ ದೇಶಗಳಿಂದ ಅಮೆರಿಕ ಮೇಲೆ ಒತ್ತಡ ಶುರುವಾಯಿತು. ಯುದ್ಧದಿಂದ ನೀವೇ ಸರಿಬೇಕು, ನೀವೇ ಪ್ರಾರಂಭ ಮಾಡಿದ್ದು ಅಂದ್ರೆ ನೀವೇ ಕೊನೆಗೊಳಿಸಬೇಕು, ಇದರಿಂದ ಬೇರೆ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒತ್ತಡ ಮತ್ತು ಇಡೀ ವಿಶ್ವದಾದ್ಯಂತ ಅಮೆರಿಕದ ಈ ನಡೆಯ ವಿರುದ್ಧ ಯಾವಾಗ ವಿರೋಧಗಳು ವ್ಯಕ್ತವಾಗೋದಕ್ಕೆ ಶುರುವಾಯಿತೋ ಆಗ ಡೊನಾಲ್ಡ್ ಟ್ರಂಪ್ ಅವರು ಇಡೀ ವಿಶ್ವ ಬಿಡಿ, ಇಡೀ ರಾಷ್ಟ್ರಗಳು ಬಿಡಿ, ತಮ್ಮದೇ ನಾಗರಿಕರು ತಿರುಗಿ ಬೀಳುತ್ತಿದ್ದಾರೆ ಆಡಳಿತ ವ್ಯವಸ್ಥೆ ವಿರುದ್ಧ ಅಂದಾಗ ಎಚ್ಚೆತ್ತುಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಅಂತ. ಸ್ಫೋಟದಿಂದ ಬ್ರಿಡ್ಜ್ ಬಳಿ ಭಾರಿ ಬೆಂಕಿ ಮತ್ತು ಧಗಧಗಿಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಮುಖ ನೆಲೆಯ ಮೇಲೆ ಅಟ್ಯಾಕ್ ಆಗಿದೆ. 2 ಹೆಚ್ಚುವರಿ ಸಂಗ್ರಹಣಾ ಘಟಕಗಳಿಗೆ ಬೆಂಕಿ ಬಿದ್ದಿದೆ ಅಂತೆ ನೋಡಿ. ಬಾಲ್ಬೋವಾ ಟ್ಯಾಂಕ್ ಸೌಲಭ್ಯದಲ್ಲಿರುವ ಸಂಗ್ರಹಣಾ ಘಟಕ ಅಲ್ಲಿನೇ ದಾಳಿಯಾಗಿದೆ. ಸ್ಫೋಟದಿಂದ ಹಲವರಿಗೆ ಗಂಭೀರ ಗಾಯ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪನಾಮಾ ನಗರದ ಬ್ರಿಡ್ಜ್ ಆಫ್ ಟಿ ಅಮೆರಿಕಾಸ್ ಬಳಿ ಟ್ಯಾಂಕರ್ ಸ್ಫೋಟ ಆಗಿದೆ ಅನ್ನೋದರ ಡೀಟೇಲ್ಸ್ ಇದೆ.
ಸ್ಫೋಟದಿಂದ ಬ್ರಿಡ್ಜ್ ಬಳಿ ಭಾರಿ ಬೆಂಕಿ ಆವರಿಸಿದ್ದು ಧಗಧಗಿಸ್ತಾ ಇದೆ. ಈ ಸ್ಫೋಟದಲ್ಲೇ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ರೀತಿಯ ಪರಿಸ್ಥಿತಿ. ಒಂದು ಪ್ರಮುಖ ಬ್ರಿಡ್ಜ್ ಮೇಲೇನೆ ಅಟ್ಯಾಕ್ ಆಗಿರುವ ದೃಶ್ಯ. ವೆಹಿಕಲ್ಸ್ ಮೂವ್ಮೆಂಟ್ ಇದೆ. ಇದೇ ಸಂದರ್ಭದಲ್ಲಿ ಬೆಂಕಿ ಆವರಿಸಿಕೊಳ್ಳೋದು ಮತ್ತು ಸ್ಫೋಟ ಆಗ್ತಾ ಇದ್ದಂತೆ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೃಶ್ಯ ನೋಡ್ತಾ ಇದ್ದೀವಿ.